ನಮಸ್ಕಾರ ಆತ್ಮೀಯ ವೀಕ್ಷಕರೇ. ನೀವೀಗ ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡು ನಿಮ್ಮನ್ನೇ ನೀವು ಕೇಳಿಕೊಳ್ಳಿ. ನಾನು ದುರ್ಬಲನು ಅಥವಾ ನನ್ನೊಳಗೆ ಅಪರಿಮಿತವಾದ ಶಕ್ತಿ ಅಡಗಿದೆಯೋ ಎಂದು ಒಂದು ಕ್ಷಣ ಸುಮ್ಮನಿದ್ರೆ ನಿಮ್ಮ ಮನಸ್ಸೇ ನಿಮಗೆ ಉತ್ತರ ನೀಡುತ್ತೆ. ನೀವು ಹೇಗಿದ್ದೀರಾ, ನಿಮಗೀಗ ತಿಳಿದಿದೆಯಾ? ನೀವೀಗ ಬದುಕ್ತಾ ಇರೋ ಜೀವನ ಏನಿದೆ ಅದು ನಿಮ್ಮ ಸಂಪೂರ್ಣ ಸಾಮರ್ಥ್ಯದ ಒಂದು ಭಾಗ. ಈಗ ಒಂದು ಪುಟ್ಟ ಬೀಜ ಇದೆ ಅಂತ ಅಂದ್ಕೊಳ್ಳಿ. ಅದರ ಒಳಗಡೆ ಒಂದು ಹೆಮ್ಮರವಾಗುವಂತಹ ಮರ ಅಡಗಿರುತ್ತೆ ಅಲ್ವಾ? ಹಾಗೆ ನಿಮ್ಮೊಳಗೂ ಸಹ ಅಪಾರವಾದ ಶಕ್ತಿ ಇರುವಂತಹ ಒಂದು ಸಾಮರ್ಥ್ಯ ಖಂಡಿತ ಇದೆ. ಆದರೆ ನಮ್ಮನ್ನು ತಡೆಯುವುದು ಯಾವುದಪ್ಪ ಅಂತ ಅಂದರೆ ನಮ್ಮ ಪರಿಸ್ಥಿತಿಗಳು ಖಂಡಿತ ಅಲ್ಲ, ನಮ್ಮೊಳಗಿನ ನಂಬಿಕೆ ಅದಕ್ಕೆ ಮುಖ್ಯ ಕಾರಣವಾಗಿದೆ. ನನಗೆ ಇದು ಸಾಧ್ಯ ಇಲ್ಲ, ನನ್ನ ಹತ್ರ ಆಗೋದೇ ಇಲ್ಲ, ನಾನು ಮುಂದೆ ಹೋಗೋಕ್ಕೆ ಆಗೋದೇ ಇಲ್ಲ, ನನ್ನ ಹತ್ರ ಏನೋ ಒಂದು ಶಕ್ತಿ ಇದೆ ಅನ್ನೋದನ್ನು ಮರೆತು ಆ ಶಕ್ತಿಯ ಸುತ್ತಲೂ ಸಹ ನಾನು ಈ ಥರದ ಮಾತುಗಳಿಂದ ನಾವು ಗೋಡೆಗಳನ್ನು ಕಟ್ಕೊಂಡ್ಬಿಡ್ತೀವಿ. ಅದೇ ಇದಕ್ಕೆ ಮುಖ್ಯ ಕಾರಣ. ವೀಕ್ಷಕರೇ, ಒಂದು ಕ್ಷಣ ಆ ನಂಬಿಕೆಗಳನ್ನು ಬಿಟ್ಟು ಕಣ್ಮುಚ್ಚಿ ಕುಳಿತುಕೊಂಡು ಯೋಚನೆ ಮಾಡಿ. ನಿಮ್ಮೊಳಗಿನ ಧೈರ್ಯ, ಸಾಮರ್ಥ್ಯತೆ, ನಿಮ್ಮೊಳಗಿನ ಶಾಂತಿಯ ಅರಿವು ನಿಮಗೆ ಬರುತ್ತೆ. ಇದೆಲ್ಲ ಆಗಬೇಕು ಅಂತಂದರೆ ನಿಮ್ಮಲ್ಲಿ ಪ್ರಾಣಾಯಾಮ, ಯೋಗ ನಿದ್ರೆ, ಸತತವಾದ ಅಭ್ಯಾಸ ಮುಖ್ಯವಾಗುತ್ತೆ. ಈ ಅಭ್ಯಾಸಕ್ಕೆ ಮೊದಲು ನೀವು ಅದನ್ನು ಕಲಿಬೇಕಾಗತ್ತೆ. ಹಾಗಾಗಿ ಹಿಂದೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂತಹ ಅಂತಃಶಕ್ತಿ ಹೀಲಿಂಗ್ ಸೆಂಟರ್ ಚಾನಲ್ನ ಸೇರಿಕೊಳ್ಳಿ. ಅಲ್ಲಿ ಬರುವ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡು ನೀವು ಸಹ ಈ ಅಭ್ಯಾಸವನ್ನು ನಿರಂತರವಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಶಕ್ತಿ ಮತ್ತು ಸಾಮರ್ಥ್ಯವನ್ನು ನೀವೇ ಪರೀಕ್ಷಿಸಿಕೊಳ್ಳಿ. ಒಳಗಿನ ಧೈರ್ಯ, ಸೃಜನಶೀಲತೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಇದು ಸರಳ ಮತ್ತು ಸುಲಭವಾದ ಮಾರ್ಗವಾಗಿದೆ. ನಿಮ್ಮೊಳಗಿರುವ ಶಕ್ತಿಯನ್ನು ಎಳೆದುಕೊಂಡು ಬರೋದಕ್ಕೆ ಬೇರೆಯವರ ಅಗತ್ಯವಿಲ್ಲ. ನಾವು ದಾರಿಯನ್ನು ತೋರಿಸ್ತೀವಿ, ಆ ದಾರಿಯಲ್ಲಿ ಮುನ್ನುಗ್ಗಿ ಹೋಗಬೇಕಾಗಿರೋದು ನೀವೇನೆ. ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರ ನಿಮ್ಮ ಆಲೋಚನೆಗಳನ್ನು ಬದಲಿಸಿ ನಿಮಗೆ ಹೊಸ ಉತ್ಸಾಹ, ನಿಮ್ಮ ದೈನಂದಿನ ಜೀವನದಲ್ಲಿ ಹೊಸ ಶಕ್ತಿಯನ್ನು ಕೊಡೋದಕ್ಕೆ ಸಾಧ್ಯವಿದೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಅಂತಃಶಕ್ತಿ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಸೇರಿಕೊಳ್ಳಿ. ಏನಂತೀರಾ? ನಿಮ್ಮೊಳಗಿರುವ ಧೈರ್ಯ, ಶಕ್ತಿ, ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂಥದ್ದು ನಿಮ್ಮ ಕೈಲೇ ಇರುವಂಥದ್ದು. ಅಪರಿಮಿತವಾದಂತಹ ಶಕ್ತಿ ಬೇರೆಲ್ಲೋ ಖಂಡಿತ ಇಲ್ಲ, ಅದು ನಿಮ್ಮೊಳಗೆ ಇದೆ. ಆ ಶಕ್ತಿಯನ್ನು ನೀವು ಜಾಗೃತಗೊಳಿಸಬೇಕು. ಈ ಜಾಗೃತಗೊಳಿಸಿಕೊಳ್ಳಲು ದಾರಿಯನ್ನು ತೋರಿಸುವಂತಹ ಕೆಲಸವನ್ನು ನಾನು ಮಾಡ್ತೇನೆ. ಹಾಗಾಗಿ ಆ ದಾರಿಯಲ್ಲಿ ನೀವು ಬನ್ನಿ, ನಿಮ್ಮವರನ್ನು ಕರೆದುಕೊಂಡು ಬನ್ನಿ. ಅಂತಃಶಕ್ತಿ ಹೀಲಿಂಗ್ ಸೆಂಟರ್ ಏನಿದೆ ಚಾನಲ್ನ ನೀವು ಸೇರಿಕೊಳ್ಳಿ. ನಿಮ್ಮ ಅಭಿವೃದ್ಧಿಯ ಪಥದಲ್ಲಿ ನೀವೇ ಸಾಗಿ.